ಅಥಣಿ ತಾಲೂಕಿನಲ್ಲಿ ಅಮ್ಮಾಜೇಶ್ವರಿ ಯಾತ ನೀರಾವರಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಮೇಲ್ನೋಟಕ್ಕೆ ಸಾರ್ವಜನಿಕರ ಸಂಶಯ. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರ್. ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಅಮ್ಮಾಜೇಶ್ವರಿ ಯಾತ ನೀರಾವರಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಎಂದು ಮೇಲ್ನೋಟಕ್ಕೆ ಸಾರ್ವಜನಿಕರು ಸಂಶಯ ವ್ಯಕ್ತಪಡಿಸಿದ್ದು, ಈ ಯೋಜನೆಗಳು ರೈತರ ಕಲ್ಯಾಣಕ್ಕಾಗಿ ನಿರ್ಮಾಣವಾಗುತ್ತಿರುವ ಈ ಯೋಜನೆಗೆ ರಾಜಕೀಯ ಕಪಿಮುಷ್ಟಿಯಲ್ಲಿ ಒದ್ದಾಡುತ್ತಿದ್ದು, ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಬೋರ್ವೆಲ್ಗಳು ಮಂಜೂರಾಗಿದ್ದು, ಬೋರ್ವೆಲ್ಗಳು ಸೂಕ್ತ ಫಲಾನುಭವಿಗಳಿಗೆ ಸಿಗದೆ ಬೇಕಾಬಿಟ್ಟಿಯಾಗಿ ಹಂಚಿಕೆಯಾಗಿದ್ದು, ಕಾನೂನು ಬಾಹಿರ ಚಟುವಟಿಕೆಗಳನ್ನು ಇಲಾಖೆಯಲ್ಲಿ ನಡೆಯುತ್ತಿದ್ದವು. ಸದರಿ ಭ್ರಷ್ಟಾಚಾರದಲ್ಲಿ ನಿರಂತರವಾಗಿ ಅಧಿಕಾರಿಗಳ ಮೇಲೆ ಸೂಕ್ತ ತನಿಖೆ ಮಾಡಿ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡಿ ರೈತರಿಗೆ ನ್ಯಾಯ ಕೊಡಿಸಬೇಕೆಂದು ಕರ್ನಾಟಕ ಅಭಿವೃದ್ಧಿ ವಿಚಾರವಂತ ವೇದಿಕೆ ಸದಸ್ಯರು ಆದ ಸೋಮಯ್ಯ ಮಠಪತಿ, ಭರತೇಶ್ ಕುದ್ರಿ ಹಾಗೂ ರೈತರು ಮತ್ತು ಮುಖಂಡರುಗಳು ಸೇರಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ವರದಿಯನ್ನು ನೀಡಿದವರು ಭರತ್ ಮುರುಗುಂಡೆ. ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಗೆ ಬೋರ್ವೆಲ್ಗಳಲ್ಲಿ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತದೆ ಅಂತೇಳಿ, ಸೊ ಇದನ್ನು ಸಂಬಂಧಪಟ್ಟ ಅವ್ರ ಮೇಲಾಧಿಕಾರಿಗಳಿಗೆ ಅನುದಾನ ದುರ್ಬಳಕೆ ಆಗಲಾಗಿದೆ. ಅನುದಾನ ಎಲ್ಲಿ ಬರ್ತು, ಮೂಲ ಅನುದಾನ ಎಲ್ಲಿ ಬರ್ತು, ದುರ್ಬಳಕೆ ಆಗಲ್ಲ ಸರ್. ಯಾವ ಹಿಂಬರ ಬರಂಗೆ ಬರೋದಿಲ್ಲ ಸರ್, ಹಿಂಬರ ಬರಂಗೆ ಮಾಡಲ್ಲ ಸರ್. ಹಾಂ ರೀ, ಅದನ್ನು ನೋಡ್ರಿ ಸರ್, ಇಲ್ಲಿ ನೀವು ಕೊಟ್ಟೋದಕ್ಕೆ ಸರ್ ಈಗ ನಿಮ್ಗೊಂದು ಕೊಟ್ಟಿನ ಸರ್. ಎಲ್ಲ ಕಾಪಿ ಏನಾದರೂ ನಿಮ್ಗೆ ಏನಾಗಿರ್ತದೆ ಒಳಗೊಂದು ಸಂದರ್ಭದಾಗ ಅಡ್ರೆಸ್ ಸರಿಯಾಗಿ ಕೊಡದೇ ಇರೋದು ನಿಮಗೆ ಡಿಸ್ಪ್ಯಾಚ್ ಆಗಿರ್ತದೆ. ಬಟ್ ನಮ್ಮ ಹತ್ರ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಹೋಗಿರ್ತಾವೆ, ಆಯ್ಕೆ ಮಾಡಕತ್ತಾರೆ. ಮತ್ತು ಸಮಸ್ತ ರೈತರಿಗೆ ಪಾರದರ್ಶಕವಾಗಿ ರೈತರಿಗೆ ಸೌಲಭ್ಯ ಒದಗಬೇಕಿದೆ. ಬೋರ್ವೆಲ್ ಮತ್ತು ಓಪನ್ ವೆಲ್ಸ್ ಆ ಕಾರಣ ದಯಮಾಡಿ ತನಿಖೆಗೂ ಆಗ್ರಹ ಮಾಡಬೇಕು ಸರ್. ಮಹತ್ವದ ಭ್ರಷ್ಟಾಚಾರಗಳು ಅಲ್ಲಿ ಬೋರ್ವೆಲ್ ಮಂಜೂರಾಗ್ಯಾವ ಆಗ್ಯಾವ ಸರ್, ಆಗ್ಯಾವ ಆಗಿ ಬಾಯಿ ಬೋರ್ವೆಲ್ ಸೊ ತಾವು ಒಂದು ಕಾನೂನು ಪ್ರಕಾರ ಫಲಾನುಭವಿಗೆ ಕರೆಕ್ಟ್ ರೈತರು ನಮ್ಮ ಭಾಗದ ಯಾರ ಇದನ್ನದಾರಲ್ಲ ಅನ್ಯಾಯಕ್ಕೆ ಒಳಗಾಗ್ಯಾರ ಆ ರೈತರಿಗೆ ಫಲಾನುಭವಿ ಸಿಗುತ್ತೆ ಸರ್. ಅದ ಬೋರ್ವೆಲ್ಗಳ ಸರಿಯಾದ ಫಲಾನುಭವಿ ಆಯ್ಕೆ ಮಾಡಿ ಅದನ್ನು ಯಾವ ರೀತಿ ಆಯ್ಕೆ ಮಾಡ್ಯಾರು, ಯಾವ ರೀತಿ ತನಿಖೆ ಮಾಡ್ಯಾರು, ಅದನ್ನ ಸಂಬಂಧಪಟ್ಟ ಇದು ಮಾಡಿರಿ.